ಹಾಯ್ ಎಲ್ರಿಗೂ ನಮಸ್ಕಾರ. ಏನಪ್ಪ ಇದು ದೇವ್ರದ್ದು ಪೂಜೆ ಮಾಡ್ತಾ ಇರೋದು ಹಾಕಿದ್ದೀರಾ ಅಂತ ಅನ್ಕೊತಿದ್ದೀರಾ. ಬಟ್ ಅವತ್ತು ಗುರುವಾರ, ಅವತ್ತಿನ ದಿನ ಏನಾಯಿತು ಅಂತ ನಾನು ಹೇಳ್ತಾ ಹೋಗ್ತೀನಿ. ಫುಲ್ಲು ವೀಡಿಯೋನು ನೋಡಿ. ಫುಲ್ಲು ವೀಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅಂತ ಹೇಳಿ. ಮತ್ತು ಯಾವತ್ತೇ ಆಗಲಿ ಮಕ್ಕಳನ್ನ ಎಲ್ಲಾದರೂ ಕಳಿಸ್ದಾಗ ಹುಷಾರಾಗಿ ಕೇರ್ ಮಾಡಿ, ಜೊತೆಲಿ ನೀವು ಕೂಡ ಪೇರೆಂಟ್ಸ್ ಹೋಗಿ. ಇಷ್ಟನ್ನು ಮಾತ್ರ ಹೇಳಬಲ್ಲೆ, ಯಾಕಂದರೆ ನನಗಾಗಿದ್ದು ಅನುಭವನ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಮಕ್ಕಳನ್ನ ತುಂಬ ಕೇರಾಗಿ ನೋಡ್ಕೊಳ್ಳಿ. ಈಗ ಏನಪ್ಪ ಅಂತ ಅಂದರೆ, ನನ್ನ ಮಗ ಇದು ಗುರುವಾರ ಬೆಳಗ್ಗೆ ಪೂಜೆ ಮಾಡ್ತಾ ಇರೋದು. ಅವತ್ತು ನನ್ನ ಮಗ ಬೆಳಗ್ಗೆ ಸ್ಕೂಲಿಗೆ ಹೋಗಿರಲಿಲ್ಲ. ಇಲ್ಲ ಮಮ್ಮಿ, ಯಾಕೋ ನನಗೆ ಸುಸ್ತಾಗ್ತಿದೆ, ಇವತ್ತು ಹೋಗಲ್ಲ ಮಮ್ಮಿ ಅಂತ ಅಂದ. ಆಮೇಲೆ ಅವ್ರ ಪಪ್ಪನೂ ಆಯಿತು ಬಿಡಪ್ಪ, ಬೇಡ ಅದ್ಲಾಗೆ ಅಂತ ಅಂದು ಸುಮ್ಮನಾದ್ವಿ. ಆವತ್ತಿನ ದಿನ ನಾನು ಎಲ್ಲ ದೇವರಿಗೆಲ್ಲ ಹೂವು ಎಲ್ಲ ಮುಡಿಸಿ ನಾನು ಎಲ್ಲ ಅಲಂಕಾರ ಮಾಡ್ತಾಯಿದ್ದೆ. ತುಂಬಾ ಹಠ ಮಾಡ್ತಿದ್ದ. ಅಮ್ಮ ನಾನು ಪೂಜೆ ಮಾಡ್ತೀನಿ, ಅಮ್ಮ ನಾನು ಕರ್ಪೂರ ಹಚ್ತೀನಿ, ನಾನು ರಾಯರಿಗೆ ಬೇಡ್ಕೋತೀನಿ ಅಂತೆಲ್ಲ ತುಂಬಾ ಇದು ಮಾಡ್ತಿದ್ದ. ಸೊ ಅದಕ್ಕಾಗಿ ಆಯ್ತಪ್ಪ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ಪಕ್ಕದಲ್ಲೇ ಕೂತಿದ್ದೆ. ನನಗೆ ಊದಿನ ಕಡ್ಡಿ ಬೆಳಗೋಕ್ಕೂ ಬಿಡಲಿಲ್ಲ. ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನೇ ಇಸ್ಕೊಂಡು, ಅವನೇ ಮಂಗಳಾರತಿ ಮಾಡಿ, ಅವನೇ ಊದಿನ ಕಡ್ಡಿ ಬೆಳಗಿ, ಅವನೇ ತುಪ್ಪದ್ದು ದೀಪ ಹಚ್ಚಿ ಎಲ್ಲ ಮಾಡ್ದ. ಬಟ್ ಅವತ್ತು ಪೂಜೆ ಎಲ್ಲನೂ ಚೆನ್ನಾಗಾಯಿತು. ಪೂಜೆ ಎಲ್ಲ ಮಾಡಿದ್ವಿ. ನಾನು ಪೂಜೆ ಮಾಡುವಾಗ ನನಗೆ ಇದು ಮೊದಲೇ ಗೊತ್ತಾಗಬೇಕಿತ್ತು, ಬಟ್ ನನಗೆ ಅಷ್ಟು ನಾನು ಅಬ್ಸರ್ವೇ ಮಾಡಲಿಲ್ಲ. ಸೊ ನನ್ನ ಮಗ ಪೂಜೆ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಕಾಣ್ತಿದೆ, ಅಲ್ಲಿ ಊದಿನ ಕಡ್ಡಿ ಸಿಕ್ಸಿದ್ನಲ್ಲ, ಆ ಕಡೆ ದೀಪ ಕೆಟ್ಟೋಗಿದೆ. ಬಟ್ ನಾನು ಅವ್ನ ಹಿಂದೆ ಕುತ್ಕೊಂಡು ವೀಡಿಯೋ ಮಾಡಿದ್ರಿಂದ ನನಗದು ಕಾಣಿಸಿಲ್ಲ. ದೀಪ ಈ ಕಡೆದು ಮಾತ್ರ ಕಾಣ್ತಿತ್ತು. ಅದು ನನಗೆ ಗೊತ್ತೇ ಆಗಿಲ್ಲ ಆ ಕಡೆ ಕೆಟ್ಟೋಗಿದೆ ಅನ್ನೋದು. ನಾನು ಇಲ್ಲಿ ಇವನು ಬೇಡ್ಕೋತಿದ್ನಲ್ಲ, ಅದನ್ನು ವೀಡಿಯೋ ಮಾಡ್ತಾ ಇದ್ದೆ ನಾನು. ಸೊ ನಾನು ರಾಘವೇಂದ್ರ ಸ್ವಾಮಿಯವರು ನನ್ನ ಮಗ ಬೇಡ್ತಾರೋದಕ್ಕೆ ಹೂವು ಕೊಡ್ತೀಯಾರಮ್ಮ ಅಂತ ಅಂದ. ಸೊ ಅದ್ರ ಕಡೆ ಗಮನ ಕೊಟ್ಟೆ ನಾನು. ಆವತ್ತಿನ ದಿನ ಪೂಜೆ ಮಾಡುವಾಗ ನೋಡಿ, ದೀಪ ಕೆಟ್ಟೋಗಿದೆ ಅವ್ನು ಪೂಜೆ ಮಾಡ್ಬೇಕಾರೆ. ಆಮೇಲೆ ನಾನು ಈ ಕಡೆ ಬಂದು ವೀಡಿಯೋ ಮಾಡುವಾಗ ನೋಡಿದೆ, ಅಯ್ಯೋ ದೀಪ ಕೆಟ್ಟೋಗಿದೆಲ್ಲ ಮಗನೇ ಅಂತ ಅಂದೆ. ಅಮ್ಮ ನಾನೇ ಹಚ್ತೀನಿ ಅಂದ. ಬೇಡ, ನಿನ್ನ ಮ್ಯಾಚ್ ಬಾಕ್ಸೆಲ್ಲ ಮುಟ್ಬೇಡ, ನಾನೇ ಹಚ್ತೀನಿ ಅಂತ ಅಂದು ತಿರ್ಗಾ ನಾನೇ ಹಚ್ಚಿದೆ ಮತ್ತೆ ದೀಪ ಹಚ್ಚಿ ನನ್ನ ಮಗ. ಆಮೇಲೆ ಮತ್ತೆ ಊದಿನ ಕಡ್ಡಿ ಎಲ್ಲ ಬೆಳಗಿ ಮತ್ತು ಕರ್ಪೂರ ಎಲ್ಲ ಹಚ್ಚಿ ಬೆಳಗಬೇಕಾದ್ರೆ ಮತ್ತೆ ಇನ್ನೊಂದು ಸರಿ ಕೆಟ್ಟೋಯ್ತು. ಅದು ಆವಾಗಲೂ ನಾನು ಸಹ ನೋಡಲಿಲ್ಲ. ಅವನ ಹಿಂದೆ ನನಗೆ ಪೂಜೆ ಮಾಡಲಿಕ್ಕೆ ಕೊಡ್ತಿಲ್ಲ. ನಾನು ಮಾಡ್ತೀನಿ ಅಂತ ಬರ್ತಿದ್ದ. ಸೊ ಮತ್ತೆ ಹಿಂದೆ ಕೂತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಮತ್ತೆ ಎದ್ದಾಗ ಅಯ್ಯೋ ಮತ್ತೆ ಕೆಟ್ಟೋಗಿದ್ದಲ್ಲ ಮಗನೇ ಅಂತ ಅಂದು ಮತ್ತೆ ಸಹ ಆಮೇಲೆ ನಾನೇ ಹಚ್ಚಿದ್ದೆ. ನೋಡಿ, ಈಗ ಹಚ್ಚಿದ್ದೆ ನಾನು ಆಲ್ರೆಡಿ 2 ಸರಿನೂ ಹಿಂಗೆ ಆಯ್ತಲ್ಲ ಅಂತ ಅಂದ್ಕೊಂಡು ನಾನು. ಬಟ್ ಅವನ ಕಡೆ ಕೇರ್ ಮಾಡಲಿಲ್ಲ ನಾನು. 2 ಸರಿನೂ ಯಾಕೋ ದೀಪ ಕೆಡ್ತಲ್ಲ ಅಂದ್ಕೊಂಡೆ. ಪೂಜೆ ಮಾಡ್ತಾ ಅಲ್ಲೇ ಟೈಮ್ ಆಗಿಬಿಟ್ಟಿತ್ತಲ್ವ ಗುರುವಾರ. ಸೊ ಅದಕ್ಕೆ ನಾನು ಆಮೇಲೆ ಪೂಜೆ ಮಂಗಳಾರತಿ ಎಲ್ಲ ಮಾಡಿದೆ ನನ್ನ ಮಗ. ನಾನು ಸುಮ್ಮನೆ ಆದೆ. ಆಮೇಲೆ ಅವತ್ತಿನ ದಿನ ಸಂಜೆ ನನ್ನ ಮಗಂದು ಡ್ಯಾನ್ಸು ಕ್ಲಾಸಿಗೆ ಹೋಗ್ತಾನೆ. ಅಲ್ಲಿ ಪ್ರೋಗ್ರಾಮ್ ಇತ್ತು. ಪ್ರೋಗ್ರಾಮಿಗೆ ಪ್ರಾಕ್ಟೀಸ್ ಮಾಡಿ. ಸೊ ಅದಕ್ಕೆ ಆ ಪ್ರೋಗ್ರಾಮ್ ನಡೆಯೋದು ಇಲ್ಲಿ ಜೈಲ್ ಕಾಂಪೌಂಡಲ್ಲಿ ನಡೀತಾ ಇತ್ತು, ಅನ್ವೇಷಣಾ ಪ್ರೋಗ್ರಾಮು. ಸೊ ಅದಕ್ಕಾಗಿ ಅದು ಭಾನುವಾರ, ಶನಿವಾರ ಮತ್ತು ಭಾನುವಾರ ಇದ್ದಿದ್ದು. ಸೊ ಅದಕ್ಕಾಗಿ ಪಾಪ ಸ್ಟೇಜ್ ಇದು ಮಾಡ್ಸೋಕ್ಕೋಸ್ಕರ ಮಕ್ಕಳಿಗೆ ಅಲ್ಲಿ ಕರ್ಕೊಂಡು ಹೋಗಿದ್ದರು. ಆಮೇಲೆ ಇವನು ಹೋಗಿರಲಿಲ್ಲ. ಆಮೇಲೆ ಈ ಕ್ಲಾಸಿಗೆ ಕಳಿಸಿ ಅಂತ ಮತ್ತೆ ಕಾಲ್ ಮಾಡಿದ್ರು ಸರ್ರು. ಆಮೇಲೆ ಅದಕ್ಕೆ ನನ್ನ ದೊಡ್ಡ ಮಗನ ಜೊತೆ ಮಾಡಿ ಕಳಿಸ್ದೆ. ಅವನು ಹೋಗಿ ಬಿಟ್ಟು ಬಂದು ಒಂದು ಅರ್ಧ ಗಂಟೆ ಆಯಿತು. ಅಮ್ಮ ಬಾರಮ್ಮ ಹೋಗೋಣ, ಸರ್ ಕರ್ಕೊಂಬರ್ತೀನಿ ಅಂದಿದ್ದಾರೆ. ಆದರೂ ಬಾರಮ್ಮ, ಎಲ್ಲ ಪೇರೆಂಟ್ಸ್ ಬಂದಿದ್ದಾರೆ, ಬಾ ಅಮ್ಮ ಅಂತ ಕರೆದ. ಸರಿ ಕುತ್ಕೊಂಡು ಏನು ಮಾಡೋದು, ಬಾ ಹೋಗೋಣ ಅಂತ ಸಂಜೆ ಮತ್ತೆ ಹೋದ್ವಿ. 6:30 ಅಷ್ಟೊತ್ತಿಗೆ ನಾನು ಹೋದೆ. ಒಂದು ಅರ್ಧ ಗಂಟೆ ಅಲ್ಲೇ ನಿಂತ್ಕೊಂಡು ಇವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು, ನೋಡ್ತಾ ಇದ್ದೆ. ಆಮೇಲೆ ಬಾ ಹೋಗೋಣ ಅಂದೆ. ಇಲ್ಲಮ್ಮ ಸರ್ರೇ ನಂಗೆ ಕರ್ಕೊಂಬರ್ತೀನಿ ಅಂದಿದ್ದಾರೆ, ನಾನು ಸರ್ ಜೊತೆಗೆ ಬರ್ತೀನಿ, ನೀನು ಹೋಗಮ್ಮ ಅಂದ. ಸರಿ ಬಿಡು ಅಂತ ಅಂದ್ಕೊಂಡು ನಾನು ಸ್ವಲ್ಪ ಮುಂದೆ ಹೋದೆ ಅಷ್ಟೇ. ನನಗೂ ಅವನಿಗೂ ಒಂದು ಸ್ವಲ್ಪನೇ ದೂರ ಇರೋದು. ಕೂಗಿದ್ರೆಲ್ಲ ಕೇಳಿಸುತ್ತೆ ಅಷ್ಟೇ, ತುಂಬಾ ಹತ್ರದಲ್ಲೇ ಇದ್ದಿದ್ದು. ಬಟ್ ನಾನು ಹಿಂಗೆ ಹೋಗ್ತಾ ಇದ್ದೆ. ಆಮೇಲೆ ಅದು ಹೆಂಗೆ ಏನಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ಎಲ್ಲ ಪೇರೆಂಟ್ಸ್ ಕೂಡ ಎಲ್ಲ ಗುಂಪು ಕಟ್ಕೊಂಡು ಬಬ್ಲು ಅಂತೆಲ್ಲ ಇದು ಮಾಡ್ತಿದ್ರು. ತಕ್ಷಣ ನಾನು ಅಲ್ಲಿಂದನೇ ಓಡೋಗೋ ಅಷ್ಟೊತ್ತಿಗೆ ಅವನು ಫುಲ್ಲು ಜ್ಞಾನ ತಪ್ಪಿ ನಾಲಿಗೆ ಎಲ್ಲ ಕಚ್ಕೊಂಡು ಎಲ್ಲ ತುಂಬಾ ಇದಾಗ್ಬಿಟ್ಟಿತ್ತು. ನನಗೆ ಅದನ್ನು ನೋಡಿದ ತಕ್ಷಣ ನಾನು
ಜ್ಞಾನ ತಪ್ಪೋಯ್ತು ನನಗೂ ಕೂಡ. ಅಲ್ಲೆಲ್ಲ ಪೇರೆಂಟ್ಸ್ ಎಲ್ಲ ಆಮೇಲೆ ನನಗೆ ತಲೆಗೆಲ್ಲ ನೀರು ಇದೆಲ್ಲ ಪಾಪ ಅವರು ಎಲ್ಲ ಎಚ್ಚರ ಮಾಡಿದ್ರು. ನಾನು ಕಂಡುಬಿಡೋ ಅಷ್ಟೊತ್ತಿಗೆ ಸರ್ ಕರ್ಕೊಂಡು ಹೋಗ್ಬಿಟ್ಟಿದ್ರು ಅವನ್ನ ಹಾಸ್ಪಿಟ್ಲಿಗೆ. ಎಂತ ಆಯಿತು ಅಂತ ನಿಜವಾಗ್ಲೂ ನನಗೆ ನಿಜವಾಗ್ಲೂ ಆಗ್ತಿಲ್ಲ. ಆಮೇಲೆ ಅಲ್ಲಿಂದ ನನಗೆ ಪೇರೆಂಟ್ಸ್ ಯಾರೋ ಕರ್ಕೊಬಂದು ಮನೆಗೆ ಬಿಟ್ಟರು. ಬಟ್ ನನಗೆ ಕೈ ಕಾಲೆಲ್ಲ ಫುಲ್ಲು ನನಗೆ ಏನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಆಮೇಲೆ 1 ಅವರ್ ಆದಮೇಲೆ ನಾನು ನೋಡಬೇಕು ಅಂತಿದ್ದೆ. ಸರ್ರಿಗೆ ಆಗಲೆಲ್ಲ ಫೋನ್ ಮಾಡಿ ಕೇಳ್ತಿದ್ದೆ, ಇಲ್ಲ ಮೇಡಮ್ ಚೆನ್ನಾಗಿದ್ದಾನೆ ಅಂತ ಅಂತಿದ್ರು. ಬಟ್ ನನಗೆ ಆಗ್ತಾನೆ ಇರಲಿಲ್ಲ. ನನ್ನ ಹಸ್ಬೆಂಡಿಗೂ ಕೂಡ ಫೋನ್ ಮಾಡಿ ಹೇಳಿದೆ. ಅವರು ಕೂಡ ಬಂದು ನನಗೆ ಕರ್ಕೊಂಡು ನಾನು ಬರ್ತೀನಿ ಅಂತ ಹಠ ಮಾಡಿದ್ದಕ್ಕೆ ಪಾಪ ನನಗೂ ಬಂದು ಕರ್ಕೊಂಡು ಹೋದರು. ಬಟ್ ಅಲ್ಲೋಗಿ ನೋಡಿದ್ರೆ ಆ ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಎಕ್ಸ್ರೇಗೆ ಬರ್ಕೊಟ್ಟಿದ್ರು. ಆ ಹಾಸ್ಪಿಟ್ಲಲ್ಲಿ ಇರಲಿಲ್ಲ. ಮತ್ತು ಇನ್ನೊಂದು ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲೋದ್ರೆ ಅಲ್ಲಿ ಅವನಿರಲಿಲ್ಲ. ಎಕ್ಸ್ರೇಗೆ ಒಳಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ನನಗೆ ನೋಡಲೇಬೇಕು ಅನ್ನಿಸಿತ್ತು. ಬಟ್ ಆಮೇಲೆ ಅಲ್ಲಿಂದ ನಡ್ಕೊಂಡು ಬಂದ ಅವಾಗ. ಆದರೆ ಬಟ್ ಏನೂ ಆಗಿರಲಿಲ್ಲ. ಅವನಿಗೆ ಏನು ಹೊಡೆತ ಬಿದ್ದಿಲ್ಲ. ಸ್ವಲ್ಪ ಚೆಸ್ಟ್ ಹತ್ರ ಹೊಡೆತ ಬಿದ್ದಿತ್ತು ಅಷ್ಟೇ, ಮಾರ್ಕ್ ಆಗಿತ್ತು. ಬಟ್ ಏನೂ ಆಗಿಲ್ಲ ಅಂದರು. ಅವಾಗ ನೋಡಿದ ತಕ್ಷಣ ಎತ್ಕೊಂಡು ಮುದ್ದಾಡಿದೆ. ಅಲ್ಲಿರೋರೆಲ್ಲ ಸರ್ರೆಲ್ಲನೂ ಅಂತಿದ್ರು, ಅಯ್ಯೋ ಪಾಪ ನಿಮ್ಮ ಮಮ್ಮಿಗೆ ಹೆಂಗಾಗ್ಬಿಟ್ಟಿತ್ತು, ಹೋಗಪ್ಪ ಫಸ್ಟು ನಿಮ್ಮ ಮಮ್ಮಿ ಹತ್ರ ಹೋಗು ಅಂತ. ಅವ್ನು ನೋಡಿದ್ಮೇಲೆ ತುಂಬಾ ಖುಷಿ ಆಯಿತು. ಅವ್ನು ನೋಡಿದ ತಕ್ಷಣವೇ ನನ್ನ ಹತ್ರ ಓಡಿ ಬಂದ. ನಾನು ಎತ್ಕೊಂಡು ಮುದ್ದಾಡಿದೆ. ಅಲ್ಲಿಂದ ಮತ್ತೆ ಡಾಕ್ಟ್ರ್ ಹತ್ರ ಹೆಂಗಾರಾಗಲಿ ಅಂತ ಮತ್ತೆ ಎಕ್ಸ್ರೇದೆಲ್ಲ ತೊಗೊಂಡೋಗಿ ಮತ್ತೆ ತೋರಿಸಿದ್ವಿ. ಬಟ್ ಏನೂ ಆಗಿಲ್ಲ, ಚೆನ್ನಾಗಿದ್ದಾನೆ. ಅದು ಬಿದ್ದಿರೋ ಹೊಡೆತಕ್ಕೆ ನೋವಿಗೆ ಅದು ಅವನು ಫುಲ್ಲು ನಾಲಿಗೆಲ್ಲ ಕಚ್ಕೊಂಡು ಜ್ಞಾನ ತಪ್ಪಿದೆ ಅಷ್ಟೇ. ಬಟ್ ಏನೂ ಆಗಿಲ್ಲ, ತೊಂದರೆ ಇಲ್ಲ ಅಂತ ಅಂದರು. ಎಲ್ಲ ಕೇಳಿಕೊಂಡು ಆಮೇಲೆ ಬಂದ್ವಿ. ಸರ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಪಾಪ ಅವ್ರದ್ದು ಏನೂ ತಪ್ಪಿಲ್ಲ. ಸರ್ ಕೂಡ ತುಂಬಾ ಕೇರ್ ಮಾಡಿದ್ರು ಅಂತ ಅನ್ಬೋದು. ರಾತ್ರಿ 10:30 11 ಗಂಟೆ ಮನೆಗೆ ಬಂದಾಗ ಸರ್ರೇ ಎಲ್ಲದನ್ನೂ ಅವರೇ ನೋಡಿಕೊಂಡ್ರು. ಪಾಪ ನಮಗೆ ಕಳಿಸ್ಲೇ ಇಲ್ಲ ನನ್ನ ಮಗ ನಮ್ಮ ಹತ್ರ. ಅಷ್ಟು ಚೆನ್ನಾಗಿ ನೋಡ್ಕೊಂಡು ಇದು ಮಾಡಿದ್ರು ಅವರು. ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರನ್ನ ನಾಲಿಗೆ ಕಚ್ಬೇಕಾದ್ರೆ ಪಾಪ ಕೈ ಕೊಟ್ಟು ಅವ್ರ ಸರ್ ಕೈನೂ ಸಹ ಅದು ತುಂಬ ಕಚ್ಬಿಟ್ಟಿದ್ದಾನೆ. ಪಾಪ ಅವರಿಗೂ ತುಂಬ ಪೇನ್ ಇತ್ತದು. ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಇದಕ್ಕೆಲ್ಲ ಕಾರಣ ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿಗಳೇ. ನಿಜವಾಗ್ಲೂ ನನ್ನ ಮಗ ಅವತ್ತು ಯಾವ ಕಾರಣಕ್ಕೆ ಪೂಜೆ ಮಾಡಿದ್ನೋ ಗೊತ್ತಿಲ್ಲ ನನಗೆ. ಆವತ್ತಿನ ದಿನ ಪೂಜೆ ಮಾಡ್ದೆ. ಅವನಿಗೆ ನಿಜವಾಗ್ಲೂ ಏನೇನೂ ಆಗಿಲ್ಲ, ತುಂಬಾ ಚೆನ್ನಾಗಿದ್ದಾನೆ. ಇದು ಅವನು ಒಂದು ಸ್ಟೇಜ್ ಇದೆ, ಆ ಸ್ಟೇಜ್ ಮೇಲಿಂದ ಇನ್ನೊಬ್ಬ ಹುಡುಗ ದೂಕಿರೋದಷ್ಟೇ. ಅದು ದೂಕಿದ ತಕ್ಷಣ ಅವ್ನು ಕೆಳಗೆ ಬಿದ್ದಿದ ತಕ್ಷಣ ಅದು 5 ಅಡಿಗಿಂತಲೂ ಜಾಸ್ತಿ ಎತ್ತರ ಇರೋದು. ಬಟ್ ಅಲ್ಲಿಂದ ದೂಕಿದ ತಕ್ಷಣ ಅದು ಬಿದ್ದಿದ ತಕ್ಷಣ ಅವನಿಗೆ ಹೊಡೆತ ಬಿದ್ದಿದೆ. ಸ್ವಲ್ಪ ಅಲ್ಲಿ ಕೆಳಗೆ ಎಡ್ಜಿತ್ತು, ಅದಕ್ಕೆ ಹೊಡೆತ ಬಿದ್ದಿದೆ ಎದೆಗೆ. ಹಂಗಾಗಿ ಅವನು ಅನ್ಕಾನ್ಷಿಯಸ್ಸಿಗೆ ಹೋಗ್ಬಿಟ್ಟಿದ್ದ. ಇದರಿಂದ ಈಗ ಮಕ್ಕಳನ್ನ ನಾವು ಯಾವತ್ತೂ ಪಾಪ ಇದು ಮಾಡೋಂಗಿಲ್ಲ. ಅವ್ರೂ ಆಟ ಆಡಬೇಕು, ಬೇಕು ಅಂತ ಮಾಡಿಲ್ಲ, ಆಟ ಆಡ್ತಾ ಹಂಗೆ ಆಗಿದೆ. ಅದೇ ಇದಕ್ಕೆಲ್ಲ ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿಗೆ ತುಂಬಾ ಥ್ಯಾಂಕ್ಸ್ ಕೇಳ್ತೀನಿ ನಾನು. ಏನೋ ಆಗುತ್ತೆ ಅನ್ನೋ ಸೂಚನೆ ಕೊಟ್ಟರು. ಬಟ್ ನನಗೆ ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ ನಿಜವಾಗ್ಲೂ. ತುಂಬ ರಾಯರು ಯಾವಾಗಲೂ ನಮ್ಮ ಜೊತೇಲಿ ಇರ್ತಾರೆ, ನಮ್ಮನ್ನು ನಿಜವಾಗ್ಲೂ ಕಾಪಾಡ್ತಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಜವಾಗ್ಲೂ ಅವನ ಕೈಲೇ ಪೂಜೆ ಮಾಡಿಸ್ಕೊಂಡಿದ್ದಾರೆ. ಬಟ್ ಏನೋ ಒಂದು ಆಗಬೇಕಿತ್ತು, ಸಣ್ಣದರಲ್ಲೇ ಆಗಿ ಹೋಗಿದೆ. ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತೀರಲ್ಲ ನಿಜವಾಗ್ಲೂ. ಅದಾಗಿ ಒಂದೇ ದಿನ ಮತ್ತು ಶನಿವಾರ ಮತ್ತು ಭಾನುವಾರ ಪ್ರೋಗ್ರಾಮ್ ಇತ್ತು. ನನ್ನ ಮಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ದ. ಅದು ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ಬಟ್ ಅಲ್ಲಿ ತೆಗೆದಂಥ ಫೋಟೋಗಳನ್ನ ಹಾಕಿದ್ದೀನಿ ನಾನು, ಡ್ಯಾನ್ಸಿಂದಾಗಲಿ ಇದೆಲ್ಲ. ತುಂಬಾ ಚೆನ್ನಾಗಿ ಮಾಡ್ದ. ಬಟ್ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನನ್ನ ಮಗ ನಿಜವಾಗ್ಲೂ ನಾನಂತೂ ತುಂಬಾ ಹತ್ತಬಿಟ್ಟಿದ್ದೆ ಅವತ್ತಿನ ದಿನ. ಹಿಂಗೆಲ್ಲ ಆಯಿತು, ಏನಕ್ಕಾಯಿತು ನನ್ನ ಹಣೆಬರಹದಲ್ಲಿ. ನಿಜವಾಗ್ಲೂ ನನಗೆ ಏನು ಮಾಡೋಕ್ಕೂ ಅದು ಆ ಶಾಕಿಂದ ನನಗೆ ಇಡೀ ದಿನ ಅವತ್ತೆಲ್ಲ ನೈಟ್ ಮಲಗಲಿಲ್ಲ. ಬಟ್ ಈಗ ತುಂಬಾ ಚೆನ್ನಾಗಿದ್ದಾನೆ. ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ.